ಕಾಡಿನ ನಡುಭಾಗದಲ್ಲಿ ಒಂದು ದೊಡ್ಡ ವೃಕ್ಷದ ಕೊಂಬೆಯಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿ ಮತ್ತು ತನ್ನ ಪುಟ್ಟ ಇಬ್ಬರು ಮಕ್ಕಳ ಜೊತೆ ವಾಸಿಸ್ತಾ ಇದ್ಲು. ಅವರ ಗೂಡು ತುಂಬ ಸುಂದರವಾಗಿತ್ತು ಮತ್ತು ಸುರಕ್ಷಿತವಾಗಿತ್ತು ಕೂಡ. ಆದರೆ ಕಾಡಿನಲ್ಲಿ ಯಾವಾಗಲೂ ಏನಾದರೂ ಸವಾಲುಗಳು ಎದುರಾಗ್ತಲೇ ಇರ್ತಾ ಇದ್ವು. ಒಂದಿನ ಕಾಡಿಗೆ ಒಂದು ಹೊಳೆಯ ಸಮೀಪದ ಹಳ್ಳಿಯಿಂದ ಒಂದು ಬೆಕ್ಕು ಬಂದು ಅಲ್ಲಿ ತಿರುಗಾಡತೊಡಗುತ್ತೆ. ಅದು ಹಸಿವಿನಿಂದ ಬಳಲ್ತಾ ಹಕ್ಕಿಗಳ ಗೂಡುಗಳತ್ತ ಆಸೆಭರಿತವಾಗಿ ನೋಡತೊಡಗುತ್ತೆ. ನನಗೆ ತಿನ್ನಲು ಏನಾದರೂ ಸಿಕ್ಕಿದ್ರೆ ಸಾಕು ಅಂತ ಅದು ಅಂದುಕೊಳ್ತಾ ಮೈನಾ ಹಕ್ಕಿಯ ಗೂಡಿನ ಹತ್ತಿರ ಬರುತ್ತೆ. ಬೆಕ್ಕು ಸಿಹಿಯಾಗಿ ಹೇಳುತ್ತೆ, ನಾನು ಕಾಡಿನ ಸೌಂದರ್ಯವನ್ನು ನೋಡುವುದಕ್ಕಾಗಿ ಬಂದಿದ್ದೇನೆ. ನಾನು ನಿಮ್ಮೊಂದಿಗೆ ಸ್ನೇಹ ಮಾಡಬೇಕೆಂದು ಬಯಸ್ತೇನೆ. ಮೈನಾ ಹಕ್ಕಿ ತಕ್ಷಣ ಗಂಭೀರವಾಗಿ ಯೋಚಿಸ್ತಾಳೆ. ಈ ಬೆಕ್ಕು ನಿಜವಾಗಿಯೂ ಸ್ನೇಹ ಮಾಡಲು ಬಯಸ್ತಾ ಇದೆಯಾ ಅಥವಾ ಇದು ನಮ್ಮನ್ನು ಮೋಸಗೊಳಿಸಲು ಬಯಸ್ತಾ ಇದೆಯಾ? ಆವಾಗ ಮೈನಾ ಹಕ್ಕಿ ತನ್ನ ಬುದ್ಧಿವಂತಿಕೆಯಿಂದ ಬೆಕ್ಕತ್ರ ಕೇಳ್ತಾಳೆ, ಅರೆ ಇದು ಬಹಳ ಚೆನ್ನಾಗಿದೆ. ನಾವು ಸಹ ಹೊಸ ಸ್ನೇಹಿತರನ್ನು ಕಾಣಲು ಇಷ್ಟಪಡ್ತೇವೆ. ಆದರೆ ಸ್ನೇಹಕ್ಕೆ ಒಂದು ನಿಯಮ ಇದೆ. ನಾವು ಕೆಳಗಿಳಿದು ಕುಳಿತು ಮಾತನಾಡಬೇಕು ಅಂತ ಅವಳು ಚಾತುರ್ಯದಿಂದ ಹೇಳ್ತಾಳೆ. ಬೆಕ್ಕು ಹಾಗೆ ಕುಳಿತುಕೊಳ್ಳಲು ಹೋಗಿದ್ದಂತೆ ಸಮೀಪದಲ್ಲಿದ್ದಂತಹ ಒಂದು ದೊಡ್ಡ ನಾಯಿ ಬೆಕ್ಕನ್ನು ನೋಡಿತು. ಬೆಕ್ಕು ಅದನ್ನು ನೋಡಿದ ಕೂಡಲೇ ಭಯದಿಂದ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಲು ಓಡಿತು. ಈ ಕಥೆಯ ನೀತಿ ಏನು ಅಂತ ಹೇಳಿದರೆ, ನಮ್ಮ ಭದ್ರತೆ ನಮ್ಮ ಯುಕ್ತಿಯಲ್ಲಿ ಇದೆ. ಯಾರಾದರೂ ಮೋಸ ಮಾಡಲು ಬಂದರೆ ಬುದ್ಧಿಯನ್ನು ಬಳಸಿದರೆ ನಾವು ಸುರಕ್ಷಿತವಾಗಿರ್ಬೋದು.